ಅಯೋಧ್ಯೆಯಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ರಾಮನ ಜಪ ಮುಗಿಲು ಮುಟ್ಟಿದೆ. ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಗಳು ನಡೀತಾ ಇವೆ. ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿರುವಂತಹ ರಾಮಲಲ್ಲಾ ಮೂರ್ತಿ ಕಣ್ಣು ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲತಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ರಾಮ ಜನ್ಮಭೂಮಿಯಲ್ಲಿ ಹಬ್ಬದ ವಾತಾವರಣವೇ ಇದ್ದು ಎಲ್ಲೆಲ್ಲೂ ರಾಮ ಜಪ ಮೊಳಗುತ್ತಿದೆ. ನಿನ್ನೆಯಷ್ಟೇ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರೋ ಶ್ರೀರಾಮಚಂದ್ರ ಕೋಟ್ಯಾಂತರ ಭಕ್ತರ ಕಣ್ಮನ ಸೆಳೆಯುವಂತಿದ್ದಾನೆ. ಜೀವಕಳೆಯಿಂದ ಮಂದಸ್ಮಿತನಾಗಿ ಕಂಗೊಳಿಸುತ್ತಿರುವ ಬಾಲರಾಮನ ಕೊರಳಲ್ಲಿ ಆಭರಣ ಇದ್ರೆ ಕೈಯಲ್ಲಿ ನಾಗಮುದ್ರೆ ಕೆತ್ತನೆ ಮಾಡಲಾಗಿದೆ. ವಿಗ್ರಹದ ಮೇಲ್ಭಾಗದಲ್ಲಿ ಆದಿಶಕ್ತಿ ನೆಲೆಸಿದ್ರೆ ಕೊಂಚ ಕೆಳಗೆ ಬಲಭಾಗದಲ್ಲಿ ಶೇಷನಾಗನಿದ್ದಾನೆ. ಎಡಭಾಗದಲ್ಲಿ ಶಂಖ ಸ್ವಸ್ತಿಕ್ ಮುದ್ರೆ ಇದೆ. ಹಾಗೆ ಅದರ ನೇರಕ್ಕೆ ಬಲಭಾಗದಲ್ಲಿ ಓಂಕಾರದ ಚಿಹ್ನೆ ಇದೆ. ಹಾಗೆ ಅಂಗವಸ್ತ್ರವನ್ನ ತೊಟ್ಟು ನಿಂತಿರುವ ಬಾಲರಾಮನ ಬಲಭಾಗದಲ್ಲಿ ಹನುಮ ಇದ್ರೆ ಎಡಭಾಗದಲ್ಲಿ ಗರುಡ ಇದೆ. ಇನ್ನು ರಾಮಲಲ್ಲಾ ನಿಂತಿರುವ ಪಾದದಡಿಯಲ್ಲಿ ಕಮಲದ ಹೂವನ್ನ ಬಿಡಿಸಲಾಗಿದ್ದು ಭಕ್ತರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಇಷ್ಟೇ ಅಲ್ಲ, ರಾಮನ ವಿಗ್ರಹದಲ್ಲಿ ವಿಷ್ಣುವಿನ ದಶಾವತಾರದ ವಿಗ್ರಹಗಳನ್ನ ಕೆತ್ತನೆ ಮಾಡಲಾಗಿದೆ. ಬಾಲರಾಮನ ಬಲಭಾಗದಲ್ಲಿ ವಾಮನ, ನರಸಿಂಹ, ವರಾಹ, ಕೂರ್ಮ, ಮತ್ಸ್ಯ ಇದ್ರೆ ಎಡಭಾಗದಲ್ಲಿ ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅವತಾರವನ್ನ ಕೆತ್ತನೆ ಮಾಡಲಾಗಿದೆ. ರಾಮ ಮಂದಿರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಬಾಲರಾಮನ ಕಣ್ಣಿಗೆ ಬಿಳಿ ಬಟ್ಟೆ ಕಟ್ಟಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ರಾಮನ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನ ತೆಗೆಯಲಾಗುತ್ತೆ. ಈಗಾಗಲೇ ಮಂದಿರದಲ್ಲಿ ಹೋಮ ಹವನ ನಡೆಯುತ್ತಿದೆ. ನೂರಾರು ಪುರೋಹಿತರು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಮ ಮಂದಿರದಲ್ಲಿನ ದೃಶ್ಯಗಳು ಶ್ರೀರಾಮನ ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಿವೆ. ಶಿಲ್ಪಿಗಳು ಕೆತ್ತಿರುವ ಮೂರ್ತಿಗಳು ಕುಸುರಿ ಕೆಲಸ ಕಣ್ಣು ಕುಕ್ಕುವಂತಿದೆ. ರಾಮ ಮಂದಿರದ ಒಳಗಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು TV9ಗೆ ಸಿಕ್ಕಿದ್ದು ಒಂದೊಂದು ಮನಸೂರೆಗೊಳ್ಳುವಂತಿದೆ. ಮಂಟಪದಲ್ಲಿ ಅಲಂಕಾರ ಮಾಡುವ ಕಾರ್ಯ ಭರದಿಂದ ಸಾಗಿದೆ. ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಯಜಮಾನನಾಗಿರೋ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 3 ದಿನಗಳ ಕಠಿಣ ವ್ರತ ಆರಂಭಿಸಿದ್ದಾರೆ. ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸದಲ್ಲಿದ್ದರೂ ವ್ರತದಲ್ಲೇ ಇದ್ದಾರೆ. ವ್ರತದ ಪ್ರಕಾರ ಪ್ರಧಾನಿ ಮೋದಿ ಮಂಚದ ಬದಲಿಗೆ ನೆಲದಲ್ಲಿ ನಿದ್ರೆ ಮಾಡಬೇಕು. ಮಲಗುವಾಗ ಹಾಸಿಗೆ ಬದಲು ಚಾದರ್ ಬಳಸಬೇಕು. ವ್ರತದ ವೇಳೆ ಹಣ್ಣು ಅಥವಾ ಎಳನೀರು ಸೇವನೆ ಮಾಡಬೇಕು. ಹಾಗೆ ಜಟಾಯು ಮೂರ್ತಿಗೆ ಪೂಜೆ ಸಲ್ಲಿಸಬೇಕು. ಈ ಎಲ್ಲ ವ್ರತಗಳನ್ನ ಪ್ರಧಾನಿ ಮೋದಿ ಇಂದಿನಿಂದಲೇ ಶುರು ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಮಧ್ಯೆ ಕರುನಾಡಿಗೆ ಮತ್ತೊಮ್ಮೆ ಹೆಮ್ಮೆಯ ಗರಿ ಸಿಕ್ಕಿದೆ. ಅಯೋಧ್ಯೆ ಆಮಂತ್ರಣ ಪತ್ರದಲ್ಲಿನ ಲೋಗೋವನ್ನ ಕಲಬುರಗಿಯ ಕಲಾವಿದ ರಮೇಶ್ ತಿಪ್ಪನೂರ್ ರಚಿಸಿದ್ದು ಇದೇ ಫೈನಲ್ ಆಗಿದೆ.
ರಾಮೋತ್ಸವದ ನಿಮಿತ್ತ ಅಯೋಧ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಹಬ್ಬದ ವಾತಾವರಣ ಇದೆಯೋ ಅಷ್ಟೇ ಖುಷಿ ಕರ್ನಾಟಕಕ್ಕೂ ಇದೆ. ಯಾಕಂದ್ರೆ ರಾಮ ಮಂದಿರದಲ್ಲಿ ವಿರಾಜಮಾನವಾಗಿರೋದು ಮೈಸೂರಿನ ಶಿಲ್ಪಿ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ವಿಗ್ರಹ. ಹೀಗಾಗಿ ಅರುಣ್ ಕುಟುಂಬದವರಿಗೆ ಇದೇ ಹೆಮ್ಮೆಯ ವಿಷಯ. ಟಿವಿ9 ಜೊತೆ ಮಾತನಾಡಿರುವ ಅರುಣ್ ಪತ್ನಿ ವಿಚೇತಾ ಹಾಗೂ ತಾಯಿ ಸರಸ್ವತಿ ಖುಷಿ ಹಂಚಿಕೊಂಡ್ರು. ಕಲ್ಲು ಅವ್ರ ಮಾತು ಕೇಳ್ತದೆ ಅಂತ ನಂಬಿಕೆ ಇದೆ ನನಗೆ. ಯಾಕಂದರೆ ಅವ್ರ ಕೈಯಲ್ಲಿ ಆ ತಾಕತ್ತಿದೆ ಮತ್ತು ಇದೆ ಅವರ ಇದು ಏನು ಶಿಲೆ ತಗೊಂಡ್ರು ಅದು ಸುಂದರವಾಗೇ ಮೂಡಿ ಬರ್ತದೆ. ಇಡೀ ಕುಟುಂಬಕ್ಕೂ ಮತ್ತು ಸ್ವೀಟ್ ಅಂಗಡಿಯವ್ರಿಗೂ ಎಲ್ಲರಿಗೂ ಸಂತೋಷ ಆಗಿದೆ. ಇಡೀ ನಮ್ಮ ಮನೆಯವ್ರಿಗೆಲ್ಲ ಸಂತೋಷ ಆಗಿದೆ. ನಮ್ಮ ಹುಡುಗ ಪಟ್ಟ ಶ್ರಮ ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಂಭ್ರಮದ ಸಂಗತಿ ನಡುವೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಉಗ್ರರ ಕರಿನೆರಳು ಕೂಡ ಆವರಿಸಿದೆ. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿರುವ ಎಟಿಎಸ್ 3 ಅನುಮಾನಾಸ್ಪದ ವ್ಯಕ್ತಿಗಳನ್ನ ಎಟಿಎಸ್ ಬಂಧಿಸಿದೆ. ಅಲ್ಲದೆ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಅಯೋಧ್ಯೆ ನಗರಿಯಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಪ್ರಮೋದ್ ಜೊತೆ ಹರೀಶ್, ಟಿವಿ9 ಅಯೋಧ್ಯೆ. ಇನ್ನು ಬಾಲರಾಮನ ಮೂರ್ತಿಯ ವಿಶೇಷತೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಸಹೋದರ ಅರುಣ್ ಯೋಗಿರಾಜ್ ಅವರ ಸಹೋದರ ಟಿವಿ9 ಜೊತೆಗೆ ಹಂಚಿಕೊಂಡಿದ್ದಾರೆ ಸೂರ್ಯ ಪ್ರಕಾಶ್ ಅವರು. ರಾಮ ಸೂರ್ಯ ವಂಶಸ್ಥ, ಹಾಗಾಗಿ ಸೂರ್ಯನ ಚಿತ್ರ ಇದೆ ಅಂತ ಬಾಲರಾಮನ ಮೂರ್ತಿಯ ವಿಶೇಷತೆಯ ಬಗ್ಗೆ ಅರುಣ್ ಯೋಗಿರಾಜ್ ಅವರ ಸಹೋದರ ಸೂರ್ಯ ಪ್ರಕಾಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೇನೆಲ್ಲ ವಿಶೇಷತೆ ಇದೆ, ಜೊತೆಗೆ ಯಾಕೆ ಸೂರ್ಯನ ಚಿತ್ರ, ರಾಮ ಸೂರ್ಯ ವಂಶಸ್ಥ, ಹಾಗಾಗಿ ಸೂರ್ಯನ ಚಿತ್ರ ಇದೆ. ಏನೋ ಪ್ರಭಾವಳಿ ಮೈಸೂರು ಶೈಲಿಯಲ್ಲಿದ್ದು ಎಲೆ ರೀತಿಯಾಗಿದೆ ಅಂತ. ನಮ್ಮ ಪ್ರತಿನಿಧಿ ದಿಲೀಪ್ ಅವರ ಸಹೋದರನ ಅರುಣ್ ಯೋಗಿರಾಜ್ ಅವರ ಸಹೋದರನನ್ನ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಆ ರಾಮಲಲ್ಲಾ ಮೂರ್ತಿಯ ವಿಶೇಷತೆಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಿಲ್ಪವನ್ನು ಕೆತ್ತಿದ್ದಂಥ ಏನು ಶಿಲ್ಪಿ ಏನಿದ್ದಾರೆ ಆ ಸಹೋದರರಾದಂಥ ಸೂರ್ಯಪ್ರಕಾಶ್ ಅವರಿದ್ದಾರೆ. ಅರುಣ್ ಯೋಗಿರಾಜ್ ಅವರ ಸಹೋದರರಾದಂಥ ಸೂರ್ಯಪ್ರಕಾಶ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಪ್ರಮುಖವಾದಂಥ ವಿಚಾರ ಅಂತಂದರೆ ಈಗ ಒಂದಷ್ಟು ಫೋಟೋ ವೈರಲ್ ಆಗಿದೆ, ಅದರಲ್ಲೂ ಕೂಡ ಈಗ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತದೆ. ಈ ಮೂರ್ತಿಯ ವಿಶೇಷತೆಗಳು ಏನಿದೆ ಅಂತ ಸರ್? ಮೂರ್ತಿಯ ವಿಶೇಷತೆ ಏನಂತಂದರೆ, ಒಂದು ಶಿರದಲ್ಲಿ ಸೂರ್ಯನ ಒಂದು ವಿಗ್ರಹವನ್ನು ಮಾಡಿದ್ದಾರೆ. ಯಾಕೆಂದರೆ ಸೂರ್ಯ ವಂಶಸ್ಥರಾದಂಥ ರಾಮರು ಅದನ್ನು ಒಂದು ಮಾಡಿರುವಂಥದ್ದು ವಿಶೇಷ. ಹಾಗೂ ಪ್ರಭಾವಳಿಯಲ್ಲಿ ಮೈಸೂರಿನ ಶೈಲಿಯಲ್ಲಿ ಪ್ರಭಾವಳಿ ಅಂದರೆ ನಾವು ಎಲೆ ಅಂತ ಏನು ಕರಿತೀವಿ ಆ ಎಲೆಗಳನ್ನು ಹಾಕಿರುವಂಥದ್ದು. ಜೊತೆಗೆ ಒಂದು ದಶಾವತಾರ ಇದೆ. ದಶಾವತಾರದಲ್ಲಿ ಕೂರ್ಮ ಹಾಗೂ ಮತ್ಸ್ಯ ಹಾಗೂ ವಾಮನ, ಬುದ್ಧ, ಕೃಷ್ಣ, ಪರಶುರಾಮ, ಕಲ್ಕಿ ಹಾಗೂ ಆಂಜನೇಯರು ಬಲಭಾಗದಲ್ಲಿ ಕೈ ಮುಗಿದು ನಿಂತಿರುವಂಥದ್ದು, ಎಡಭಾಗದಲ್ಲಿ ಗರುಡರು ನಿಂತಿರುವಂಥದ್ದು ವಿಶೇಷವಾಗಿ ಮಾಡಿರುವಂಥದ್ದು. ಹಾಗೂ ಕೂಡ ಆನೆಯ ಮುಖದ ಮೇಲೆ ಮಕರ ವ್ಯಾಳಿಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಒಂದು ಕೆತ್ತನೆ ಕೆಲಸ. ಈ ಒಂದು ಕೆತ್ತನೆ ಮಾಡಿದಂಥ ನನ್ನ ತಮ್ಮನಾದಂಥ ಅರುಣ್ ಹಾಗೂ ಅವರ ತಂಡದವರಿಗೆ ಒಂದು ಅಣ್ಣನಾಗಿ, ಕುಟುಂಬದ ಪರವಾಗಿ, ಮೈಸೂರಿಗರ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಲ್ಪಿ ಮೈಸೂರವರು ಒಂದ ಸಂದರ್ಭದಲ್ಲಿ ಮೈಸೂರಿಗೆ ದೊಡ್ಡ ಹೆಮ್ಮೆ ಇತ್ತು. ಮೈಸೂರು ಶೈಲಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನು ಇದು ಸರ್ ಶೈಲಿ, ಅದು ಮೈಸೂರು ಶೈಲಿಯಲ್ಲಿ ಕೆತ್ತನೆ ಮಾಡಿರುವಂಥ? ಸರ್, ಈಗ ನಮ್ಮ ತಾತವ್ರು ಬಿ ಬಸವಣ್ಣ ಶಿಲ್ಪಿಯವರಾಗಿರ್ಬೋದು, ನಮ್ಮ ತಂದೆಯವರು ಯೋಗಿರಾಜ್ ಶಿಲ್ಪಿಯವರಾಗಿರ್ಬೋದು, ಈ ಏನೊಂದು ಕಲೆಯನ್ನು ನಾವು ಇಲ್ಲಿ ತನಕ ಒಂದು ಪಾರಂಪರಿಕವಾಗಿ ನಡ್ಸ್ಕೊಂಬರ್ತಾ ಇದ್ದೀವಿ ಅಂತಂದರೆ ಹೊಯ್ಸಳ ಶೈಲಿಯನ್ನು ನಾವು ಮಾಡುವಂಥದ್ದು. ಹೊಯ್ಸಳ ಶೈಲಿಯಲ್ಲಿ ಏನು ವಿಶೇಷತೆ ಅಂತಂದರೆ, ಒಂದು 5 ರಿಂದ 6 ವರ್ಷದ ರಾಮರು ನಿಂತಿದ್ದಾಗ ಅವ್ರಿಗೆ ಹಾಕಿದಂಥ ಆಭರಣಗಳು ಎಷ್ಟು ಮಂದ ಇರಬೇಕು, ಎಷ್ಟು ದಪ್ಪ ಇರಬೇಕು. ಒಂದು ನಿಜವಾದಂಥ ಆಭರಣಗಳನ್ನ ತೊಡಿಸಿದಾಗ ಯಾವ ರೀತಿ ಒಂದು ಭಾವನೆಗಳಿರ್ತವೆ ಅದು ಹಾಕ್ಕೊಂಡಾಗ ಅದೇ ರೀತಿ ಅದೇ ಶೈಲಿಯಲ್ಲಿ ಮಾಡುವಂಥದ್ದೇ ಕಲಾವಿದನ ಕೈಚಳಕ. ಇದು ನಮ್ಮ ವಿಶೇಷತೆ. ನಾವೇನು ಮಾಡ್ತಾಯಿದ್ದೀವಿ ಕೆಲಸ, ಅದು ಎದೆಹಾರ, ಕಟಿಹಾರ ಹಾಗೂ ಸೊಂಟದ ಭಾಗದಲ್ಲಿ ಕುಚ್ಚುಗಳನ್ನು ಮಾಡಿರುವಂಥದ್ದು. ಒಬ್ಬರು 5 ರಿಂದ 6 ವರ್ಷದ ರಾಮರು ಒಂದು ಬಟ್ಟೆಯನ್ನು ಧರಿಸಿದಾಗ ಆ ಬಟ್ಟೆಯಲ್ಲಿ ಬರುವಂಥ ಸೊಕ್ಕಳು ನೀವು ನೋಡ್ಬೋದು. ನೀವು ಆ ಚಿತ್ರ ವೈರಲ್ ಆಗಿರೋದು ನಾವು ಚಿತ್ರ ನೋಡ್ತಂದ್ರೇ ಖುಷಿ ಆಗ್ತದೆ. ನಿಜವಾದಂಥ ಒಂದು ವಸ್ತ್ರ ಧರಿಸಿದ್ರೆ ಯಾವ ರೀತಿ ಇರ್ತದೆ ಅದೇ ರೀತಿ ಇದೆ ಅದು. ಹಾಗೂ ಆ ಪಾದಗಳು ಮುಖ್ಯ. ಪಾದ ಹಾಗೂ ಮುಖದ ಭಾವನೆ, ಮುಖವನ್ನು
22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ, ಅಂದರೆ ದೃಷ್ಟಿ ನೀಡಾದ ಮೇಲೆ ಅದನ್ನು ಕಣ್ಣಿಗೀಗ ಬಟ್ಟೆ ಕಟ್ಟಿರ್ತಾರೆ, ಯಾರು ನೋಡೋ ಹಾಗಿಲ್ಲ. ಪಾದಾರವಿಂದಗಳು ಒಂದು 5ರಿಂದ 6 ವರ್ಷದ ಮಗುವಿನ ಪಾದ ಹೇಗಿರ್ತದೆ, ನೀವು ನಿಜವಾಗ್ಲೂ ಕೂಡ ಮುಟ್ಟಿದ್ರೆ ಅದು ಮಗುವಿನ ಪಾದದ ಥರ ಸ್ಪರ್ಶ ಮಾಡಿದಾಗ ಆ ಅನುಭವ ಬರಬೇಕು. ಅದೇ ನಿಜವಾದಂಥ ಒಂದು ಕಲಾವಿದನ ಒಂದು ಗುಟ್ಟು ಅಂತ ಹೇಳ್ಬೋದು ಸರ್. ಈ ರೀತಿ